ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸೆಂಬರ್ 27ರ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ ಎಕ್ಸ್ಪೋಸ್ಯಾಟ್ ಉಡಾವಣೆ ಮಾಡಿದ ವಿಶ್ವದ ಮೊದಲ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ ಇಸ್ರೋ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ಸೊ ಎಕ್ಸ್ಪೋಸ್ಯಾಟ್ ಅಂತಕ್ಕಂಥದ್ದು ಇದು ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಭಾಗದಲ್ಲಿ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಈ ಎಕ್ಸ್ಪೋಸ್ಯಾಟ್ ಅಂತಕ್ಕಂಥ ಉಡಾವಣೆ ಮಾಡಿದ ಮೊದಲ ಒಂದು ಸಂಸ್ಥೆ ಯಾವುದಂದ್ರೆ ಇಸ್ರೋ ಅಂತ ಹೇಳ್ತೀವಿ. ಇದ್ರ ಮೇಲೆ ಯಾಕೆ ಈಗ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದ್ರೆ ನೋಡಿ, ಎಕ್ಸ್ಪೋಸ್ಯಾಟ್ ಉಡ್ಡಯನ ಇಸ್ರೋ ವಿಶಿಷ್ಟ ವರ್ಷಾರಂಭ 5 ವರ್ಷ ಕಾಲ ನ್ಯೂಟ್ರಾನ್ ನಕ್ಷತ್ರ ಮತ್ತು ಕಪ್ಪು ಕುಳಿ ಅಧ್ಯಯನ. ಅರ್ಥ ಆಯ್ತಾ? ಇಲ್ಲಿ ನ್ಯೂಟ್ರಾನ್ ನಕ್ಷತ್ರ ಮತ್ತು ಕಪ್ಪು ಕುಳಿಗಳ ಒಂದು ಅಧ್ಯಯನ ಮಾಡಾಕ ಏನು ಮಾಡಲಾಗುತ್ತಂದ್ರೆ ಎಕ್ಸ್ಪೋಸ್ಯಾಟ್ ಅಂತಕ್ಕಂಥದ್ದು ಇಸ್ರೋ ಏನು ಮಾಡಲಿದೆ ಅಂದ್ರೆ ಉಡಾವಣೆ ಮಾಡಲಿದೆ. ಅಂದ್ರೆ ಮುಂದಿನ ವರ್ಷ ಅಂದ್ರೆ ಜನವರಿ ತಿಂಗಳಲ್ಲಿ, ಜನವರಿ 1ಕ್ಕೆ ಇದನ್ನ ಉಡಾವಣೆ ಮಾಡುತ್ತೆ ಇಸ್ರೋ ಅಂತ ಘೋಷಣೆ ಮಾಡಿದೆ. ಸೊ ಆದುದರಿಂದ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡ್ರಿ, ಇಲ್ಲಿ ನಕ್ಷತ್ರ ಯಾವುದೇ ಒಂದು ಜಗತ್ತಿನಲ್ಲಿ ಒಂದು ವಸ್ತು ಇದೆ ಅಂದ್ರೆ ಸೊ ಅದಕ್ಕೆ ಫೈನಲಿ ಒಂದು ಎಂಡ್ ಅನ್ನೋದಿದೆ. ಅರ್ಥ ಆಯ್ತಾ? ಅದಕ್ಕೆ ಡೆತ್ ಅನ್ನೋದಿದೆ. ಸೊ ನಮ್ಮ ಒಂದು ಸೂರ್ಯನು ಕೂಡ ಒಂದು ನಕ್ಷತ್ರ. ಸೊ ನಕ್ಷತ್ರದ ಹೇಗೆ ಉಗಮವಾಗುತ್ತೆ, ಆ ನಕ್ಷತ್ರಕ್ಕೆ ಒಂದು ಅಲ್ಟಿಮೇಟ್ ಎಂಡ್ ಕೂಡ ಇರುತ್ತೆ. ಸೊ ಅಲ್ಟಿಮೇಟ್ ಎಂಡ್ ಅಂದ್ರೆ ಅದರ ಡೆತ್ ಆಗುತ್ತೆ. ಸೊ ಆ ಡೆತ್ ಯಾವ ರೂಪದಲ್ಲಿ ಆಗ್ಬೋದು ಅಂದ್ರೆ ಒಂದು ನ್ಯೂಟ್ರಾನ್ ನಕ್ಷತ್ರಗಳ ಮುಖಾಂತರ ಆಗ್ಬೋದು, ಅಥವಾ ಅದೊಂದು ಕಪ್ಪು ಕುಳಿ ಆದರೂ ಆಗ್ಬೋದು. ನಾನು ಈಗಾಗಲೇ ನಿಮಗೆ ಒಂದು ನಕ್ಷತ್ರಗಳ ಒಂದು ಯಾವ ಥರ ಒಂದು ಉಗಮ ಆಗ್ತಾವ, ಯಾವ ಥರ ಡೆತ್ ಅನ್ನೋದು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಲಾಸ್ಟ್ ಸ್ಟೇಜು ಕಪ್ಪು ಕುಳಿಯರ್ ಆಗಿರುತ್ತೆ ಅಥವಾ ನ್ಯೂಟ್ರಾನ್ ನಕ್ಷತ್ರ ಆಗಿರುತ್ತದು. ಸೊ ಈ ಒಂದು ನ್ಯೂಟ್ರಾನ್ ನಕ್ಷತ್ರಗಳು ತದನಂತರದಲ್ಲಿ ಕಪ್ಪು ಕುಳಿಗಳ ಒಂದು ಅಧ್ಯಯನ ಮಾಡೋಗೋಸ್ಕರ ಏನು ಮಾಡಲಾಗ್ತದೆ ಅಂದರೆ ಇಸ್ರೋ ಎಕ್ಸ್ಪೋಸ್ಯಾಟ್ ಅಂತಕ್ಕಂಥ ಒಂದು ರಾಕೆಟನ್ನು, ಒಂದು ನೌಕೆಯನ್ನು ಅಥವಾ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಲಿದೆ ಇಸ್ರೋ. ಯಾವಾಗಂದರೆ ಮುಂದಿನ ವರ್ಷ. ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಹೊಸ ವರ್ಷಾರಂಭವನ್ನು ವಿಶಿಷ್ಟ ರೀತಿಯಲ್ಲಿ ಸಂಭ್ರಮಿಸಲು ದೇಶದ ಹೆಮ್ಮೆಯ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ದಟ್ ಇಸ್ ಇಸ್ರೋ ವಿಭಿನ್ನ ಯೋಜನೆಯನ್ನು ರೂಪಿಸಿದೆ. ಯಾವ ವಿಭಿನ್ನ ಯೋಜನೆ ಅಂದರೆ ಕಪ್ಪು ಕುಳಿಗಳ ಅಧ್ಯಯನಕ್ಕಾಗಿ. ಅರ್ಥ ಆಯ್ತಾ? ಕಪ್ಪು ಕುಳಿಗಳ ಅಧ್ಯಯನಕ್ಕಾಗಿ 2024 ಜನವರಿ 1ರಂದು ದೇಶದ ಮೊಟ್ಟ ಮೊದಲ ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟ್. ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆನ ಕೇಳ್ಬೋದು. ಎಕ್ಸ್ಪೋಸ್ಯಾಟ್ ಅಂದರೆ ನಾನು ನಿಮ್ಗೆ ಹೇಳಿದೆ. ಹಾಗಾದರೆ ಎಕ್ಸ್ಪೋಸ್ಯಾಟ್ನ ಒಂದು ವಿಸ್ತೃತ ರೂಪ ಏನಂದರೆ ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟ್ ಅಂತ ಹೇಳ್ತೀವಿ. ಈ ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟನ್ನು ಜನವರಿ 1ಕ್ಕೆ ಇಸ್ರೋ ಅಂದರೆ ನಮ್ಮ ಹೆಮ್ಮೆಯ ಒಂದು ಇಸ್ರೋ ಏನು ಮಾಡಲಿದೆ ಅಂದರೆ ಉಡಾಯನ ಮಾಡಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ದೇಶದ ಮೊದಲ, ಅರ್ಥ ಆಯ್ತಾ? ದೇಶದ ಮೊದಲ ಅಂದರೆ ಜನವರಿ 1ಕ್ಕೆ ಉಡಾವಣೆ ಮಾಡಿದ್ರೆ 2024 ಫಸ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇನ್ನು ಈ ವಿಶೇಷ ಉಪಗ್ರಹವನ್ನು ಹೊತ್ತು PSLV C-58 ರಾಕೆಟ್ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಿದೆ. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮಲ್ಲಿ. ಗ್ರೂಪ್ ಸಿ ಎಕ್ಸಾಮಲ್ಲಿ ಕೆಲವೊಂದು ಇಲ್ಲಿ ಪಾಯಿಂಟ್ಸ್ಗಳು ಕವರ್ ಆಗ್ತಾ ಇರ್ತವೆ. ಅರ್ಥ ಆಯ್ತಾ? ನೀವು ಯಾರು ಗ್ರೂಪ್ ಸಿ ಕ್ವಶನ್ ಪೇಪರನ್ನು ಫುಲ್ಲು ನೋಡಿರ್ತೀರಿ. ಸೊ ಕೆಲವೊಂದು ಬಾರಿ ಏನು ಕೊಟ್ಟಿದ್ದಾರೆ, ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಕೊಟ್ಟಿದ್ದಾರೆ. ತದನಂತರದಲ್ಲಿ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಕೊಟ್ಟಿದ್ದಾರೆ, ಬಾಬಾ ಟ್ರಾಂಬೆ ಕೊಟ್ಟಿದ್ದಾರೆ. ಈ ಥರ ಕೊಟ್ಬಿಟ್ಟು ನಿಮಗೆ ಏನು ಮಾಡ್ತಾರೆ ಅಂದ್ರೆ ಹೊಂದಿಸಿ ಬರೋದಲ್ಲಿ ಕೇಳಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಶ್ರೀಹರಿಕೋಟ ಅಂದರೆ ಯಾವುದಂದ್ರೆ ಆಂಧ್ರ ಪ್ರದೇಶ ಶ್ರೀಕೋಟ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ? ಶ್ರೀಹರಿಕೋಟ. ಹಾಗಾದರೆ ಶ್ರೀಹರಿಕೋಟ ಎಲ್ಲಿದೆ? ಆಂಧ್ರ ಪ್ರದೇಶ್. ಸೊ ಆಂಧ್ರ ಪ್ರದೇಶದಿಂದ ಎಕ್ಸ್ಪೋಸ್ಯಾಟ್ ಅಂತಕ್ಕಂಥ ಒಂದು ಸ್ಯಾಟಲೈಟನ್ನು ಉಡಾವಣೆ ಮಾಡಲಿದೆ. ಇದನ್ನು ಹೊತ್ಕೊಂಡು ಹೋಗೋ ಒಂದು ರಾಕೆಟ್ ಯಾವುದರೆ PSLV ಅಂತ ಹೇಳ್ತೀವಿ. ಅರ್ಥ ಆಯ್ತಾ? PSLV ಅಂತಕ್ಕಂಥದ್ದು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೀವಿ. ಈ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಏನಂದರೆ ಇದು 4 ಸ್ಟೇಜ್ ವೆಹಿಕಲ್. ಅರ್ಥ ಆಯ್ತಾ? PSLV ಅಂತಕ್ಕಂಥದ್ದು 4 ಸ್ಟೇಜ್ ಇದ್ದಾವೆ. ಇನ್ನು ಆಮೇಲೆ GSLV ಅಂತಕ್ಕಂಥವು ಅವು 3 ಸ್ಟೇಜ್. ಅರ್ಥ ಆಯ್ತಾ? 3 ಸ್ಟೇಜನ್ನು ಹೊಂದಿರತಕ್ಕಂಥ ರಾಕೆಟ್ಗಳಾಗಿವೆ. ಪ್ರಬಲ ಕ್ಷಕಿರಣಗಳ ಮೂಲಕ ಧ್ರುವೀಕರಣವನ್ನು ಅಧ್ಯಯನ ಮಾಡಲು ಎಕ್ಸ್ಪೋಸ್ಯಾಟ್ ಉಪಗ್ರಹವನ್ನು ವಿನ್ಯಾಸಗೊಳ್ಳಲಾಗಿದೆ. ಅರ್ಥ ಆಯ್ತಾ? ಪ್ರಬಲವಾಗಿರ್ತಕ್ಕಂಥ ಕ್ಷಕಿರಣಗಳ ಮೂಲಕ ಧ್ರುವೀಕರಣವನ್ನು ಅಧ್ಯಯನ ಮಾಡಲು ಈ ಎಕ್ಸ್ಪೋಸ್ಯಾಟ್ ಉಪಗ್ರಹವನ್ನು ವಿನ್ಯಾಸ ಮಾಡಲಾಗಿದೆ ಅಂತಕ್ಕಂಥದ್ದು ಫ್ಯಾಕ್ಟ್ ಗೊತ್ತಿರಬೇಕು. ಯಾವ ವೆಹಿಕಲ್ಲು, ಯಾವ ರಾಕೆಟು, ಎಲ್ಲಿಂದ ಉಡಾವಣೆ ಮಾಡ್ತಾ ಇದ್ದಾರೆ, ಎದರಿಗೋಸ್ಕರ ಉಡಾವಣೆ ಮಾಡ್ತಾ ಇದ್ದಾರೆ. ಈ ಉಪಗ್ರಹಗಳಲ್ಲಿ 2 ಉಪಕರಣಗಳನ್ನು ಅಳವಡಿಸಿಕೊಳ್ಳಲಾಗುತ್ತೆ. ನೋಡಿ, ನಿಮಗೆ ಲಾಸ್ಟ್ ಟೈಮ್ PC ಎಕ್ಸಾಮಿನೇಷನ್ ಸಿವಿಲಲ್ಲಿ ಚಂದ್ರಯಾನದಲ್ಲಿ ಬಳಸಿರ್ತಕ್ಕಂಥ ಉಪಕರಣಗಳ ಬಗ್ಗೆ ಕೇಳಿದರು.
ಅರ್ಥ ಆಯ್ತಾ? ಚಂದ್ರಯಾನದಲ್ಲಿ ಬಳಸಿರ್ತಕ್ಕಂಥ ಉಪಕರಣದ ಬಗ್ಗೆ. ನಿಮಗೆ ಚಂದ್ರಯಾನ ಸಂದರ್ಭದಲ್ಲಿ ನಾನು ಸಂಪೂರ್ಣವಾಗಿ ಹೇಳಿದ್ದೆ. ಡೈರೆಕ್ಟ್ ಆಗಿ ನಿಮ್ಗೆ ಉಪಕರಣಗಳ ಮೇಲೆ ಒಂದು ಪ್ರಶ್ನೆ ಕೇಳಿದ್ರು. ಸೊ ನಿಮಗೆ ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳ್ಬೋದು. ಇದರಲ್ಲಿ 2 ಉಪಕರಣಗಳನ್ನ ಬಳಸಲಾಗ್ತಾ ಇದೆ. ಈ 2 ಉಪಕರಣಗಳನ್ನು ಯಾವುದಂದ್ರೆ ಒಂದು ಪೋಲಿಕ್ಸ್ ಅಂತಕ್ಕಂಥದ್ದು, ಇನ್ನು ಎಕ್ಸ್ಪೆಕ್ಟ್ ಅಂತಕ್ಕಂಥದ್ದು. ಅರ್ಥಾಯ್ತಾ? ಒಂದು ಪೋಲಿಕ್ಸ್ ಅಂತಕ್ಕಂಥದ್ದು, ಇನ್ನೊಂದು ಎಕ್ಸ್ಪೆಕ್ಟ್ ಅಂತಕ್ಕಂಥ 2 ಉಪಕರಣಗಳನ್ನು ಬಳಸಲಾಗ್ತಾ ಇದೆ. ಇಲ್ಲಿ ಪೋಲಿಕ್ಸ್ ಇದು ಎಕ್ಸ್ರೇ ಪೋಲಾರಿಮೀಟರ್ ಆಗಿದ್ದು 8 ರಿಂದ 30 KeV ಎನರ್ಜಿ ಬ್ಯಾಂಡ್ನಲ್ಲಿ ಅರ್ಥಾಯ್ತಾ? KeV ಎನರ್ಜಿ ಬ್ಯಾಂಡ್ನಲ್ಲಿ ಪ್ರಕಾಶಮಾನ ಆಕಾಶಗಳನ್ನು ಗಮನಿಸಿ ಅಲ್ಲಾಗುವ ಪ್ರಕ್ರಿಯೆಗಳನ್ನು ದತ್ತಾಂಶವನ್ನು ದಾಖಲಿಸುತ್ತೆ. ಆಯ್ತಾ? ಪೋಲಿಕ್ಸ್ ಅಂತಕ್ಕಂಥದ್ದು 8 to 30 KeV ಈ ಒಂದು ಎನರ್ಜಿ ಬ್ಯಾಂಡಲ್ಲಿ ಕೆಲಸ ಮಾಡುವ ಆಕಾಶಗಳನ್ನು ಗಮನಿಸಿ ಅಲ್ಲಾಗುವ ಒಂದು ದತ್ತಾಂಶಗಳನ್ನು ಏನು ಮಾಡುತ್ತೆ? ದಾಖಲಿಸುತ್ತೆ. ಯಾವುದಂದ್ರೆ ಪೋಲಿಕ್ಸ್ ಅಂತಕ್ಕಂಥದ್ದು. ಇನ್ನು ತದನಂತರದಲ್ಲಿ ಈ ಉಪಕರಣವನ್ನು ಬೆಂಗಳೂರಿನ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಯುವ ರಾವ್ ಸ್ಯಾಟಲೈಟ್ ಸೆಂಟರ್ ಏನಾಗಿವೆ ಅಂದರೆ ಜಂಟಿಯಾಗಿ ಈ ಪೋಲಿಕ್ಸ್ ಅಂತಕ್ಕಂಥ ಉಪಕರಣವನ್ನು ಅಭಿವೃದ್ಧಿಪಡಿಸಿವೆ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇನ್ನು ಎಕ್ಸ್ಪೆಕ್ಟ್ ಅಂತಕ್ಕಂಥ ಉಪಕರಣಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಎಕ್ಸ್ರೇ ಸ್ಪೆಕ್ಟ್ರೋಸ್ಕೋಪಿ ಮತ್ತು ಟೈಮಿಂಗ್ ಪೇಲೋಡ್ ಆಗಿದೆ ಇದೊಂದು. ಇದನ್ನು ಈ ಒಂದು ಉಪಕರಣಗಳು ಕೂಡ ಅಲ್ಲಿ ಏನು ಮಾಡ್ತಾ ಇದೆ ಅಂದರೆ ಅಳವಡಿಸಲಾಗ್ತಾ ಇದೆ ಅಂತಕ್ಕಂಥ ಫ್ಯಾಕ್ಟ್ ತಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಯಾವ ಉಪಕರಣಗಳು ಎದರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾವ ಸ್ಯಾಟಲೈಟು, ಆ ಸ್ಯಾಟಲೈಟ್ ಉದ್ದೇಶ ಏನು, ಯಾವ ವೆಹಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಎಲ್ಲ ಫ್ಯಾಕ್ಟ್ಸ್ಗಳು. ಇನ್ನು ನಾಸಾ ಬಳಿಕ ಇಸ್ರೋ ಈ ಸಾಧನೆ. ಹಾಗಂದ್ರೆ ಏನಂದರೆ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ನಾಸಾ ಅಂತ ಹೇಳ್ತೀವಿ. ನಾಸಾ 2021ರಲ್ಲಿಯೇ ಎಕ್ಸ್ರೇ ಪೋಲಾರಿಮೀಟರ್ ಉಪಗ್ರಹ ಉಡಾಯಿಸಿ ಯಶಸ್ವಿಯಾಗಿದೆ. ಆಯಿತಾ? ನಾಸಾ ಈಗಾಗಲೇ ಏನು ಮಾಡಿದೆ ಅಂದರೆ ಉಡಾವಣೆ ಮಾಡಿದೆ. ಅಂದರೆ ಫಸ್ಟ್ ಟೈಮ್ ವರ್ಲ್ಡಲ್ಲಿ ಎಕ್ಸ್ಪೋಸ್ಯಾಟ್ ಅಂತಕ್ಕಂಥದ್ದು, ಅರ್ಥ ಆಯ್ತಾ? ಎಕ್ಸ್ಪೋಸ್ಯಾಟ್ ಅಂತಕ್ಕಂಥದ್ದು ಉಡಾವಣೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಸಂಸ್ಥೆ ಅಂದರೆ ನಾಸಾ ಇದೆ. ಸೊ ನಾಸಾ ಆಲ್ರೆಡಿ 2021ರಲ್ಲಿ ಇದನ್ನು ಉಡಾವಣೆ ಮಾಡಿದ ಬಳಿಕ 2024ರಲ್ಲಿ ಭಾರತ ಇದನ್ನು ಉಡಾವಣೆ ಮಾಡುತ್ತೆ. ಅರ್ಥ ಆಯ್ತಾ? ಭಾರತ ಇಸ್ರೋ ಜನವರಿ 1ಕ್ಕೆ ಎಕ್ಸ್ಪೋಸ್ಯಾಟ್ ಗಗನಗೇರಿಸುವ ಮೂಲಕ ವಿಶ್ವದ 2ನೇ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಇಫ್ ಸಪೋಸ್ ಇಟ್ ಬಿಕಮ್ ಸಕ್ಸಸ್ಫುಲ್ ಆದರೆ 2ನೇ ಒಂದು ಏನಂದರೆ ಸಂಸ್ಥೆ ಆಗುತ್ತೆ. ಅರ್ಥ ಆಯ್ತಾ? ಯಾವುದು? ಇಸ್ರೋ ಅಂತಕ್ಕಂಥದ್ದು. ನೋಡಿ ಇದೇ ಥರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ಮ್ಯಾಗ್ಝಿನ್ಸ್ಗಳನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಫಾರ್ 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ನವಂಬರ್ 30 2023ವರೆಗೆ 440 ಆಗುತ್ತೆ. 2022 ಜಾನ್ ಟು ನವಂಬರ್ 30 ವರೆಗೆ ನಿಮಗೆ ಎಷ್ಟಾಗುತ್ತೆ? ಟೋಟಲ್ 880 ಆಗುತ್ತೆ. ಡಿಸ್ಕೌಂಟ್ಸ್ ಆಗಿ 780ಯಲ್ಲಿ ಸಿಗುತ್ತೆ. ಇದರ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಇ ಪಿ ಮುಖಾಂತರ ಈ ನಂಬರಿಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ಅರ್ಥ ಆಯ್ತಾ? ಇನ್ನು ಸುಮಾರು ಜನ ಕೇಳ್ತಾ ಇದ್ದಾರೆ, ಸರ್ ನಾವು KPSC ಗ್ರೂಪ್ ಸಿಗೆ ಓದ್ತಾ ಇದ್ದೀವಿ, ಸೊ ನಾವು ಎಷ್ಟು ವರ್ಷದ ಕರೆಂಟ್ ಅಫೇರ್ಸ್ ಓದಬೇಕಂತ ಕೇಳ್ತಾ ಇರ್ತಾರೆ. ನೋಡಿ ನಿಮಗೆ KPSC ಅಪ್ರಾಕ್ಸಿಮೇಟ್ಲಿ 2 ಇಯರ್ಸ್ ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರೆ. ಅರ್ಥ ಆಯ್ತಾ? ನಾವು ಪ್ರೀವಿಯಸ್ ಎಲ್ಲ ನಾವು ಅನಲೈಸ್ ಮಾಡಿದಾಗ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ನೀವು 1-2 ವರ್ಷ ಓದೋಕ್ಕಾಗಲ್ಲ ಅಂದರೆ 1.5 ವರ್ಷ ಆದರೂ ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ಟು ರೀಡ್ ಫಾರ್ KPSC. ಇನ್ನು ಅದರ್ ಎಕ್ಸಾಮಿನೇಷನ್ಗೆ ನಿಮಗೆ 1 ಇಯರ್ಸದು ಓದಲೇಬೇಕು. ಅರ್ಥ ಆಯ್ತಾ? ಇಷ್ಟು ತಮ್ಮ ತಲೆಯಲ್ಲಿ ಇರಬೇಕು. ಸುಮಾರು ಜನ ಕೇಳ್ತಾ ಇದ್ರು, ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ನೂ ಕೆಲವರಿಗೆ ಇನ್ಫಾರ್ಮೇಷನ್ ಏನಂದ್ರೆ ನೋಡಿ ನಾವು ಮ್ಯಾಗಝೀನ್ಗಳನ್ನು PDF ಫಾರ್ಮೆಟಲ್ಲಿ ಕಳಿಸ್ತೀವಿ. ಇದು ತಮ್ಮ ತಲೆಯಲ್ಲಿರೋ ಸುಮಾರು ಜನ ಕರೆ ಮಾಡಿಬಿಟ್ಟು ಸರ್ ಯಾವ ಫಾರ್ಮೆಟಲ್ಲಿ ಕಳಿಸ್ತೀರಿ, ಹೆಂಗೆ ಕಳಿಸ್ತೀರಿ ಅಂತ ಕೇಳ್ತಾ ಇರ್ತಾರೆ. ನಿಮಗೆ PDF ಫಾರ್ಮೆಟಲ್ಲಿ ನಾವು ಕಳಿಸ್ತೀವಿ. ನೀವು ಎಲ್ಲಿ ಬೇಕಾದರೂ ಪ್ರಿಂಟನ್ನು ತೆಗೆಸ್ಕೊಂಡು ಅದನ್ನು ಓದ್ಕೋಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರಂದ್ರೆ ವಿಶ್ವದ ಅತಿ ಎತ್ತರದ ವೀಕ್ಷಣಾ ಗೋಪುರ ಕಟ್ಟಡ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಬುರ್ಜ್ ಖಲೀಫಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೋಡಿ ಯಾಕಿದ್ರ ಮೇಲೆ ಇವತ್ತೇ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದ್ದೇನಂತ, ಕಬ್ಬನ ಉದ್ಯಾನ ಅಥವಾ ಯಶವಂತಪುರದ ಬಳಿ ಸ್ಥಳ ನಿಗದಿ, ದೇಶದಲ್ಲೇ ಎತ್ತರದ ಗೋಪುರ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಆದುದರಿಂದ ನಾನು ಕೂಡ ಕೇಳಿದ್ದೀನಿ. ಇಲ್ಲಿ ನೋಡಿ ನಿಮ್ಮ ಒಂದು ನ್ಯೂಸ್ ಪೇಪರಲ್ಲಿ ಪ್ರಜಾವಾಣಿಯಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಏನಂದರೆ ಸದ್ಯ ಜಗತ್ತಿನಲ್ಲಿ ದುಬೈನ ಬುರ್ಜ್ ಖಲೀಫಾ, ಶಂಘೈ ಟವರು, ತದನಂತರದಲ್ಲಿ ಚೀನಾದ ಶೆಂಜನ್ ಪಿಂಗ್ ಆನ್ ಫೈನಾನ್ಸ್ ಸೆಂಟರು, ಇವು ಕೆಲವೊಂದು ಏನಂದರೆ ಜಗತ್ತಿನಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಟವರ್ ಅಥವಾ ಕಟ್ಟಡಗಳಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಜಗತ್ತಿನ ಅತಿ ಎತ್ತರವಾಗಿರ್ತಕ್ಕಂಥ ಟವರ್ಗಳು ಇವು ನಿಮ್ಮ ಪ್ರಜಾವಾಣಿಯಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಜಗತ್ತಿನಲ್ಲಿ ಅತಿ ಒಂದು ಎತ್ತರದ ಒಂದು ಟವರ್ ಯಾವುದಂದರೆ ಅಥವಾ ಗೋಪುರ ಯಾವುದಂದರೆ ಬುರ್ಜ್ ಅಲ್ ಖಲೀಫಾ ಅಂತ ನಾವು ಹೇಳ್ತೀವಿ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನೋಡಿ ಯಾಕೆ ನಾನು ಇವತ್ತಿದ್ರ ಮೇಲೆ ಪ್ರಶ್ನೆ ಕೇಳಿದೆನೆಂದರೆ ಬಾನೆತ್ತರದಲ್ಲಿ ನಿಂತ ಬೆಂಗಳೂರು ಸೌಂದರ್ಯ ಕಣ್ಣು ತುಂಬಿಕೊಳ್ಳಲು ಸಾಧ್ಯವಾಗುವಂಥ ದೇಶದ ಅತಿ ಎತ್ತರದ ವೀಕ್ಷಣಾ ಗೋಪುರವನ್ನು ಕಬ್ಬನ್ ಉದ್ಯಾನ ಅಥವಾ ಯಶವಂತಪುರದ ಬಳಿ ನಿರ್ಮಿಸಲು ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸಿದೆ.
ಕರ್ನಾಟಕ ಸರ್ಕಾರ ಏನು ಚಿಂತನೆ ಮಾಡಿದೆ ಅಂದರೆ ಭಾರತದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ವೀಕ್ಷಣಾ ಗೋಪುರವನ್ನು ಸ್ಥಾಪನೆ ಮಾಡೋಕ್ಕೆ ಚಿಂತನೆ ಮಾಡ್ತಾ ಇದೆ. ಅದು ಕಬ್ಬನ್ ಉದ್ಯಾನವನ ಆಗಿರ್ಬೋದು ಅಥವಾ ಯಶವಂತಪುರ ಅದರ ಬಳಿ ಅರ್ಥಾಯ್ತಾ, ಇನ್ನೂ ನಿರ್ಧಾರವಾಗಿಲ್ಲ. ಬಟ್ ಮಾಡಬೇಕೆಂಬ ಚಿಂತನೆಯನ್ನು ಸರ್ಕಾರ ಮಾಡ್ತಾ ಇದೆ. ಚೀನಾದ ಸಂಘೈನಲ್ಲಿನ ಒಂದು ಸಂಘೈ ಟವರ್ ಯೋಜನೆಯನ್ನು ಪ್ರೇರಣೆಯಾಗಿಟ್ಟುಕೊಂಡು ಆಸ್ಟ್ರಿಯಾದ ಕೋಪ್ ಹಿಮ್ಲೆಂಟ್ ಎಲ್ ಸಂಸ್ಥೆಯ ಒಂದು ವಿಶ್ವ ವಿನ್ಯಾಸ ಸಂಸ್ಥೆ ಸಹಯೋಗದಲ್ಲಿ ಸ್ಕೈಡೆಕ್ ವೀಕ್ಷಣಾ ಗೋಪುರ ನಿರ್ಮಿಸಲು ವಿನ್ಯಾಸ ಸಿದ್ಧಪಡಿಸಲಾಗಿದೆ. ಅರ್ಥ ಆಯ್ತಾ? ಇಲ್ಲಿ ಚೀನಾದ ಸಂಘೈನಲ್ಲಿರ್ತಕ್ಕಂಥ ಸಂಘೈ ಟವರ್ ಈ ಯೋಜನೆ ಒಂದು ಪ್ರೇರಣೆಯನ್ನು ಪಡೆದುಕೊಂಡು ಆಸ್ಟ್ರಿಯಾ ದೇಶದ ಕೋಪ್ ಹೆಮಲಬ್ ಅರ್ಥಾಯ್ತಾ ಕೋಪ್ ಹೆಮಲಬ್ ಸಂಸ್ಥೆಯ ಒಂದು ವಿನ್ಯಾಸ ಸಂಸ್ಥೆ ಸಹಯೋಗದಲ್ಲಿ ಈ ಸಂಸ್ಥೆಯ ಒಂದು ಸಹಯೋಗದಲ್ಲಿ ಯಾವುದಂದ್ರೆ ಸ್ಕೈಡೆಕ್ ಅಂತಕ್ಕಂಥದ್ದು ಅಥವಾ ವೀಕ್ಷಣಾ ಗೋಪುರ ನಿರ್ಮಿಸಲು ಸರ್ಕಾರ ಏನು ಮಾಡ್ತಾ ಇದೆ, ವಿನ್ಯಾಸವನ್ನ ಸಿದ್ಧಪಡಿಸ್ತಾ ಇದೆ. ಅರ್ಥ ಆಯ್ತಾ? ಇಷ್ಟು ಇನ್ಫಾರ್ಮೇಶನ್ ನ್ಯೂಸಲ್ಲಿ ಇರ್ತಕ್ಕಂಥದ್ದು. 10 ಎಕರೆ ಜಾಗದಲ್ಲಿ 360 ಮೀಟರ್ ಎತ್ತರದ ವೀಕ್ಷಣಾ ಗೋಪುರ ನಿರ್ಮಿಸಲು ಸಿದ್ಧತೆ ನಡೆದಿದೆ. ಬೆಂಗಳೂರಿನ ಗೋಪುರವು ದೇಶದ ಅತಿ ಎತ್ತರದ ವೀಕ್ಷಣಾ ಗೋಪುರವಾಗಲಿದೆ. ಇಫ್ ಸಪೋಸ್ ಇಟ್ ಹ್ಯಾಡ್ ಬೀನ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ತಮಿಳುನಾಡಿನ ರಾಮೇಶ್ವರ ಗೋಪುರ 322 ಎತ್ತರವಿದೆ. ಅರ್ಥ ಆಯ್ತಾ? 323 ದೇಶದಲ್ಲಿದು ತಮಿಳುನಾಡಿನ ರಾಮೇಶ್ವರ ಗೋಪುರ ಇದೆ ಪ್ರಸ್ತುತವಾಗಿ. ಇನ್ನು ದೇಶದಲ್ಲಿ ಎತ್ತರದ ಗೋಪುರ ಅಂತ ನಿಮ್ಗೆ ಹೇಳೋದೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂದರೆ 2ನೇ ಸ್ಥಾನದಲ್ಲಿ ಸಂಘೈ ಟವರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಬೇಕು ನೋಡಿ. ಏನಂದರೆ ವಿಶ್ವದ ಎತ್ತರದ ಒಂದು ವೀಕ್ಷಣಾ ಗೋಪುರಗಳು ಬಂದಾಗ ದುಬೈನ ಬುರ್ಜ್ ಅಲ್ ಖಲೀಫಾ 828 ಮೀಟರು. ತದನಂತರದಲ್ಲಿ ನಿಮ್ಮ ಇಂಟರ್ನೆಟದಲ್ಲಿ 2ನೇ ಸ್ಥಾನಕ್ಕೆ ಇದು ಕೊಟ್ಟಿದ್ದಾರೆ. ಆಯಿತಾ? ಮರ್ಡೇಕಾ ಅಂತಕ್ಕಂಥದ್ದು 2ನೇ ಸ್ಥಾನ ಕೊಟ್ಟಿದ್ದಾರೆ. ಪೇಪರ್ದಲ್ಲಿ ಏನು ಮಾಡಿದ್ದಾರೆ, 2ನೇ ಸ್ಥಾನಕ್ಕೆ ಸಂಘೈ ಟವರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಏನು ಮಾಡ್ಕೊಡ್ರಿ ಅಂದರೆ ಕ್ರಾಸ್ ವೆರಿಫೈ ಮಾಡ್ಕೊಡ್ರಿ. ನಾನು ನೆಟ್ಟಲ್ಲಿ ನೋಡಿದಾಗ ಮರ್ಡೇಕಾ ಅಂತ ಬಂದಿದೆ, ನಿಮ್ಮ ಪೇಪರಲ್ಲಿ ಸಂಘೈ ಟವರ್ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಎರಡೂ ಏನು ಮಾಡಿದರೆ ಕ್ರಾಸ್ ವೆರಿಫೈ ಮಾಡಿ. ನಾನು ನೆಟ್ ನೋಡಿದಾಗ ಇದು 2ನೇ ಸ್ಥಾನದಲ್ಲಿದೆ. ಆಯಿತಾ? ಕೌಲಾಲಂಪುರ ಅದು ಎಲ್ಲಿ ಕಂಡು ಬರುತ್ತಾ, ಮಲೇಷಿಯಾದಲ್ಲಿ. ಇನ್ನು ಶಂಘೈ ಟವರ್ ಇದ್ರೆ 632 ಮೀಟರ್ ಇದೆ. ಇನ್ನು ಮರ್ಡೇಕಾ ಅಂತಕ್ಕಂಥದ್ದು 678 ಮೀಟರ್ ಇದೆ. ಇನ್ನು ದುಬೈನ ಬುರ್ಜ್ ಅಲ್ ಖಲೀಫಾ ಎಷ್ಟಿದೆ, 828 ಮೀಟರ್ ಇದೆ. ಅರ್ಥ ಆಯ್ತಾ? ಇವಂದರೆ ವಿಶ್ವದ ಅತಿ ಎತ್ತರದ ವೀಕ್ಷಣಾ ಗೋಪುರಗಳು. ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕು. ಕೆಲವೊಂದು ಬಾರಿ KPSC ಎಕ್ಸಾಮಿನೇಷನಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಎತ್ತರಗಳನ್ನು ಕೊಡದೆ ಡೈರೆಕ್ಟಾಗಿ ಕೊಡ್ತಾರೆ. ಒಂದು ಕಡೆ ಮರ್ಡೇಕಾ ಅಂತ ಕೊಡ್ತಾರೆ, ಇನ್ನೊಂದು ಕಡೆ ಬುರ್ಜ್ ಅಲ್ ಖಲೀಫಾ ಅಂತ ಕೊಡ್ತಾರೆ, ಇನ್ನು ಶಂಘೈ ಟವರ್ ಅಂತ ಕೊಡ್ತಾರೆ, ಒಂದು ಕಡೆ ಏನು ಮಾಡ್ತಾರೆ ದೇಶಗಳನ್ನು ಕೊಡ್ತಾರೆ. ಸೊ ಅವಾಗ ನೀವು ಹೊಂದಿಸಿ ಬರೋಕ್ಕೆ ಕೇಳ್ತಾರೆ, ಅಥವಾ ಕೆಳಗಗಳಲ್ಲಿ ಯಾವುದು ಮ್ಯಾಚ್ ಆಗಿದೆ ಅಂತ ಕೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ದಿಸ್ ಇನ್ಫಾರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು KPSC ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ಕೇಳಿಬಿಡ್ತಾರೆ ಪ್ರಶ್ನೆಯನ್ನು. ನೋಡಿ ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ, ವಿಶಾಖಪಟ್ಟಣಂನ ಶ್ರೇಣಿಯ 4 ಯುದ್ಧ ನೌಕೆಗಳಲ್ಲಿ 3ನೇ ನೌಕೆಗೆ ಯಾವ ನಗರದ ಹೆಸರಿಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನು ಇಂಪಾಲ್ ಈಸ್ ದ ರೈಟ್ ಆನ್ಸರ್. ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ INS ಇಂಪಾಲ ಸಮರ ನೌಕೆ ಮುಂಬೈನಲ್ಲಿ ಜರುಗಿದ ಸರಳ ಸಮಾರಂಭದಲ್ಲಿ ಭಾರತೀಯ ನೌಕಾಪಡೆಗೆ ಕಾರ್ಯಾರಂಭ ಮಾಡಿದೆ. ಅರ್ಥ ಆಯ್ತಾ? ಇತ್ತೀಚೆಗೆ ಅಂದರೆ INS ದೇಶೀಯವಾಗಿ ಅಭಿವೃದ್ಧಿಪಡಿಸತಕ್ಕಂಥ INS ಇಂಪಾಲ್ ಸಮರ ನೌಕೆಯನ್ನು ಮುಂಬೈಯಲ್ಲಿ ಜರುಗಿದ ಸಮಾರಂಭದಲ್ಲಿ ಭಾರತೀಯ ನೌಕಾಪಡೆಗೆ ಸಕ್ಸಸ್ಫುಲ್ ಆಗಿ ಇಂಡಕ್ಟ್ ಮಾಡಲಾಗಿದೆ. ಇಂಪಾಲ್ ಇದು ರಾಡಾರ್ಗಳನ್ನು ಕಣ್ತಪ್ಪಿಸಿ ದಾಳಿ ಮಾಡಲು ಬರುವ ಗೈಡೆಡ್ ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ಹಾಗೂ ಅಣು, ಜೈವಿಕ ಮತ್ತು ರಾಸಾಯನಿಕ ಯುದ್ಧಗಳ ಸಂದರ್ಭದಲ್ಲಿ ದೇಶದ ರಕ್ಷಣೆಗೆ ನಿಲ್ಲುವ ಭಾರತೀಯ ನೌಕಾಪಡೆಯ ಒಂದು ಯುದ್ಧ ನೌಕೆಯಾಗಿದೆ. ಅರ್ಥ ಆಯ್ತಾ? ಇದು ಒಂದು ಯುದ್ಧ ನೌಕೆ INS ಇಂಪಾಲ್ ಅಂತಕ್ಕಂಥದ್ದು. ಈ INS ಇಂಪಾಲ್ಗಳು ಅಂದರೆ ಇದು ರಾಡಾರ್ಗಳನ್ನು ಕಣ್ತಪ್ಪಿಸಿ ದಾಳಿ ಮಾಡಲು ಬರುವ ಅಂದರೆ ಈ ಒಂದು ರಾಡಾರ್ಗಳನ್ನು ಅಳವಡಿಸ್ತಿರ್ತಾರೆ ಈ ಯುದ್ಧ ಒಂದು ನೌಕೆಗಳಲ್ಲಿ. ಈ ರಾಡಾರ್ಗೂ ಕಣ್ತಪ್ಪಿಸೋದು ಬಾರಿ ಬರ್ತಿರ್ತಾವೆ. ಯಾವಂದರೆ ಗೈಡೆಡ್ ಮಿಸೈಲ್ಸ್ಗಳಂತ. ಗೈಡೆಡ್ ಮಿಸೈಲ್ಸ್ಗಳಂದ್ರೆ ಅಪೋಸಿಟ್ ದೇಶಗಳು ಏನು ಮಾಡಿರ್ತಾವೆ ಅಂದ್ರೆ ಒಂದು ಗೈಡ್ ಮಾಡಿರ್ತಾವೆ. ಗೈಡೆಡ್ ಅಂದರೆ ಪರ್ಟಿಕ್ಯುಲರ್ ಟಾರ್ಗೆಟ್ ಹೋಗಿ ಹಿಟ್ ಆಗಬೇಕು ಅಂಥ ಮಿಸೈಲ್ಸ್ಗಳನ್ನು ಡಿಸೈನ್ ಮಾಡಿರ್ತಾವೆ. ಸೊ ಅಂಥ ಮಿಸೈಲ್ಗಳನ್ನು ಹೊಡೆದುರುಳಿಸಲು, ತದನಂತರದಲ್ಲಿ ಅದು ಅಣು ದಾಳಿಯರಾಗಿರ್ಬೋದು, ಜೈವಿಕ ದಾಳಿಯರಾಗಿರ್ಬೋದು ಮತ್ತು ರಾಸಾಯನಿಕ ದಾಳಿಗಳಾಗಿರ್ಬೋದು, ಇಂಥ ಒಂದು ದಾಳಿಗಳಿಂದ ಸಂರಕ್ಷಣೆ ಮಾಡೋಕ್ಕೆ ಈ ಇಂಪಾಲ್ ನೌಕೆ ಏನು ಮಾಡುತ್ತೆ ಅಂದರೆ ನಮಗೆ ಸಹಾಯ ಮಾಡುತ್ತೆ. ಇದು ವಿಶಾಖಪಟ್ಟಣಂ ಶ್ರೇಣಿಯ 4 ಯುದ್ಧ ನೌಕೆಗಳಲ್ಲಿ 3ನೇಯದು. ವಿಶಾಖಪಟ್ಟಣಂ ಶ್ರೇಣಿಯ ಒಂದು 4 ನೌಕೆಗಳಿದ್ದಾವೆ. ಸೊ ಈ ಶ್ರೇಣಿಯ 4 ಯುದ್ಧ ನೌಕೆಗಳಲ್ಲಿ 3ನೇಯದು. ಈ ನೂತನ ಯುದ್ಧ ನೌಕೆಗೆ ಮಣಿಪುರ ರಾಜಧಾನಿ ಇಂಪಾಲದ ಹೆಸರನ್ನು ಇಡಲಾಗಿದೆ. ಮಣಿಪುರ ರಾಜಧಾನಿ ಯಾವುದು? ಇಂಪಾಲ್ ಇದರ ಹೆಸರನ್ನು ಇಡಲಾಗಿದೆ. ಇದು ಒಂದು ವಿಶೇಷತೆ ಕ್ರಿಯೇಟ್ ಮಾಡಿದೆ. ಏನಂದರೆ ಇದೇ ಮೊದಲ ಬಾರಿಗೆ ಯುದ್ಧ ನೌಕೆಗೆ ಈಶಾನ್ಯ ಭಾರತದ ನಗರವೊಂದರ ಹೆಸರನ್ನು ನಾಮಕರಣ ಮಾಡಿದೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಯಾವುದೇ ಒಂದು ಯುದ್ಧ ನೌಕೆಗೆ ಒಂದು ಈಶಾನ್ಯ ರಾಜ್ಯದ ಒಂದು ನಗರದ ಹೆಸರನ್ನು ಇಟ್ಟಿರೋದು. ಅದಕ್ಕೆ ಇದೇನಾಗುತ್ತೆ, ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ವಿಶೇಷತೆ ಆಗುತ್ತೆ. ಇದನ್ನು ಮಜಗಾಂವ್ ಡಾಕ್ ಕಂಪನಿ ಏನು ಮಾಡಿದೆ, ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ ಗೊತ್ತಿರಬೇಕು. INS ಇಂಪಾಲ್ ಅಂತಕ್ಕಂಥದ್ದು ಒಂದು ಯುದ್ಧ ನೌಕೆ ಅಂತಕ್ಕಂಥ ಗೊತ್ತಿರಬೇಕು.
ಇನ್ನು ಇದರ ವಿಶೇಷತೆ ಬಗ್ಗೆ ಗೊತ್ತಿರಬೇಕು. ಇನ್ನು ಇದು ಯಾವ ಶ್ರೇಣಿದಾಗಿದೆ ಮತ್ತು ಎಷ್ಟನೇ ನೌಕೆಯಾಗಿದೆ. ದಿಸ್ ವಾಸ್ ಇನ್ಫಾರ್ಮೇಶನ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ಯುವರ್ ಮೈಂಡ್. ಇನ್ನು ಈ ನೌಕೆಯ ಸಾಮರ್ಥ್ಯ ಬಗ್ಗೆನೂ ಕೂಡ ಕೆಲವೊಂದು ಬಾರಿ ಸ್ಟೇಟ್ಮೆಂಟ್ದಲ್ಲಿ ಕೇಳ್ತಿರ್ತಾರೆ, ಗೊತ್ತಿರಬೇಕು. ಜಗತ್ತಿನ ಅತಿ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾದ ಯಾವುದರೆ ಬ್ರಹ್ಮೋಸ್ ಉಡಾವಣೆ ಹಾಗೂ ಜಲಾಂತರ್ಗಾಮಿ ನೌಕೆಗಳ ವಿರುದ್ಧ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯವೂ ಕೂಡ ಈ ನೌಕೆಗಿದೆ. ಅರ್ಥ ಆಯ್ತಾ? ಭಾರತದಲ್ಲಿ ಏನಂದರೆ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ಸ್, ಅರ್ಥ ಮಿಸೈಲ್ಸ್ಗಳಲ್ಲಿ ಎರಡು ಅಂತ ನಾನು ಹೇಳಿದ್ದೀನಿ. ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಬರುತ್ತೆ, ಇನ್ನೊಂದು ಯಾವುದಂದರೆ ಕ್ರೂಸ್ ಮಿಸೈಲ್ ಅಂತ ಬರುತ್ತೆ. ಸೊ ಇದು ಕ್ರೂಸ್ ಮಿಸೈಲು. ಆದರೆ ನಿಮಗೆ ಇನ್ನೊಂದು ಪ್ರಶ್ನೆನೇ ಕೇಳಿದರೆ ಯಾವುದಂದ್ರೆ ಗ್ರೂಪ್ ಸಿ ಎಕ್ಸಾಮಿನೇಷನಲ್ಲಿ ನೀವು ಕ್ವಶನ್ ಪೇಪರ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಗ್ರೂಪ್ ಸಿ ಜಿ ಕೆಲಿ ಏನು ಪ್ರಶ್ನೆ ಕೇಳಿದರೆ ಅಂದರೆ ಒಂದು ಬಾರಿ ಬ್ರಹ್ಮೋಸ್ ಯಾವ ವೇಗದಲ್ಲಿ ಚಲಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಟ್ ಇಸ್ ಒನ್ ಆಫ್ ದಿ ಸೂಪರ್ ಸಾನಿಕ್ ಸ್ಪೀಡಲ್ಲಿ ಓಡುತ್ತೆ. ಅದಾಯ್ತಾ? ನಿಮಗೆ ಇಲ್ಲಿ ಸಾನಿಕ್ ಅಂತಕ್ಕಂಥದ್ದು ಶಬ್ದದ ಬಗ್ಗೆ ಹೇಳುತ್ತೆ. ಅದಾಯ್ತಾ? ಇಲ್ಲಿ ಸಾನಿಕ್ ಅಂದ್ರೆ ಮ್ಯಾಕ್ ನಂಬರ್ 1ರಿಂದ ಏನಾಗುತ್ತೆ, 5ರಿಂದ ಹೆಚ್ಚಿಗೆ ಅಂದರೆ ಏನು, 5ಕ್ಕಿಂತ ಕಮ್ಮಿ ಅಂದರೆ ಏನು, ಹೈಪರ್ ಸಾನಿಕ್ ಅಂದ್ರೆ ಏನು, ಸೂಪರ್ ಸಾನಿಕ್ ಅಂದ್ರೆ ಏನು, ಸಬ್ ಸಾನಿಕ್ ಅಂದ್ರೆ ಏನು. ಸೊ ವಿ ಆರ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಇವೆಲ್ಲ ಇನ್ಫಾರ್ಮೇಷನ್ ಅನ್ನು ತಮ್ಗೆ ಕೊಟ್ಟಿದ್ದೀನಿ ನಾನು. ಉಡಾವಣೆ ಹಾಗೂ ಜಲಾಂತರ್ಗಾಮಿ ವಿರುದ್ಧ ಕಾರ್ಯಾಚರಣೆ ಮಾಡುತ್ತಿದ್ದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ರಾಕೆಟ್ ಲಾಂಚರ್, ಟಾರ್ಪೆಡೋ ಲಾಂಚರ್ ಮತ್ತು ಅತ್ಯಾಧುನಿಕ ರಾಡಾರ್ಗಳು ಇದರಲ್ಲಿ ಇದೆ. ಅರ್ಥಾತ್ ಇದರಲ್ಲಿ ಈ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಕೆಲವೊಂದು ಬಾರಿ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳಿದಾಗ ಇದನ್ನು ಕೂಡ ತಮಗೇನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ. ಈ ನೌಕೆಯ ವೈಶಿಷ್ಟ್ಯತೆ ಏನಂದರೆ ಇದು ಗಂಟೆಗೆ ಗರಿಷ್ಠ 56 ಕಿಲೋಮೀಟರ್ ವೇಗವನ್ನು ಹೊಂದಿದೆ. 160 ಮೀಟರ್ ಉದ್ದ, 163 ಮೀಟರ್ ಉದ್ದ ಇದೆ. ಇದು ಇನ್ನು 7400 ಟನ್ ಏನಾಗಿದೆ ಅಂದರೆ ಭಾರವಾಗಿದೆ. ಭಾರತದ ಬಳಿ ಸದ್ಯ 132 ಯುದ್ಧ ನೌಕೆ ಇವೆ. 2030ಕ್ಕೆ ಇವುಗಳ ಸಂಖ್ಯೆಯನ್ನು 170ರಿಂದ 175ಕ್ಕೆ ಹೆಚ್ಚಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ದಿಸ್ ಇನ್ಫಾರ್ಮೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಪ್ರಸ್ತುತವಾಗಿ ಎಷ್ಟಿದ್ದಾವೆ, ಎಲ್ಲಿಂದ ಯಾವ 2035ವರೆಗೆ ಎಷ್ಟು ಟಾರ್ಗೆಟ್ ಹಾಕಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ನಮ್ಮ ಒಂದು ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟು. ಏನಂತ ಕೇಳಿದ್ರೆ 2030ರ ವೇಳೆಗೆ ಎಷ್ಟು ನವೀಕರಿಸಬಹುದಾದ ಇಂಧನ ಉತ್ಪಾದನೆಗೆ ಕೇಂದ್ರ ಸರ್ಕಾರ ಗುರಿ ಹಾಕಿಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ 3ನೇ ಆಪ್ಷನು 500 ಗಿಗಾವ್ಯಾಟ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅರ್ಥ ಆಯ್ತಾ? ಸೊ ನಮ್ಮಲ್ಲಿ ಇಲ್ಲಿ ಎನರ್ಜಿಯಲ್ಲಿ ಎರಡು ಬರ್ತಾವೆ ಟೈಪ್ಸ್ ಆಫ್ ಎನರ್ಜಿಯಲ್ಲಿ. ಒಂದು ರಿನ್ಯೂಯಬಲ್ ಎನರ್ಜಿ ಅಂತ ಬರುತ್ತೆ, ರಿನ್ಯೂವೇಬಲ್ ಎನರ್ಜಿ. ಇನ್ನೊಂದು ನಾನ್ ರಿನ್ಯೂವೇಬಲ್ ಎನರ್ಜಿ. ಸೊ ಇಲ್ಲಿ ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ಏನು, ನೀವು ಎಷ್ಟು ಬಳಸ್ತೀವಿ ಅಷ್ಟು ರಿಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. ರಿಪ್ಲೇಸ್ಮೆಂಟ್ ಅಂದರೆ ನಾವು ಎಷ್ಟು ಬಳಸ್ತೀವಿ ಅಷ್ಟು ಸೃಷ್ಟಿ ಆಗ್ತಾ ಇರುತ್ತೆ, ಎಷ್ಟು ಕನ್ಸ್ಯೂಮ್ ಮಾಡ್ಕೋತೀವಿ ಅಷ್ಟು ಏನಾಗುತ್ತೆ ಅಂದರೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಇವಕ್ಕೆ ನಾವು ಏನು ಕರಿತೀವಿ ಅಂದರೆ ರಿನ್ಯೂವೇಬಲ್ ಎನರ್ಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವಿಂಡ್ ಎನರ್ಜಿ ಆಗಿರ್ಬೋದು, ತದನಂತರದಲ್ಲಿ ಸೋಲಾರ್ ಎನರ್ಜಿ ಆಗಿರ್ಬೋದು. ದೀಸ್ ಆರ್ ಎಕ್ಸಾಂಪಲ್ ಫಾರ್ ದ ರಿನ್ಯೂವೇಬಲ್ ಎನರ್ಜಿ. ಇನ್ನು ನಾನ್ ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ಏನು? ನಾನ್ ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ಏನಂದರೆ ನಾವು ಎಷ್ಟು ಕನ್ಸ್ಯೂಮ್ ಮಾಡ್ಕೋತೀವಿ ಅಷ್ಟು ಬೇಗನೆ ಕ್ರಿಯೇಟ್ ಆಗ್ತಾ ಇರಲ್ಲ. ಅರ್ಥ ಆಯ್ತಾ? ಎಷ್ಟು ನಾವು ಕನ್ಸ್ಯೂಮ್ ಮಾಡ್ಕೋತೀವಿ ಅಷ್ಟು ಆ ಪ್ರಮಾಣದಷ್ಟು ಕ್ರಿಯೇಟ್ ಆಗ್ತಾ ಇರಲ್ಲ. ಸೊ ದೇರ್ ವಿಲ್ ಬಿ ಡೆಫಿಷಿಯನ್ಸಿ. ಅದರದ್ದು ಅಂತ ಡೆಫಿಷಿಯನ್ಸಿ ಆಗುತ್ತೆ. ಒಂದು ದಿನ ನಾವು ಕಂಟಿನ್ಯೂಸ್ ಆಗಿ ಇದೇ ಥರ ಕನ್ಸ್ಯೂಮ್ ಮಾಡ್ಕೊತ ಹೋದಾಗ ಎನರ್ಜಿ ಏನಾಗುತ್ತೆ ಅಂದರೆ ಫೈನಲಿ ಲಾಸ್ ಆಗುತ್ತೆ. ಆ ಟೈಪ್ ಆಫ್ ಎನರ್ಜಿ, ಅಂಥ ಟೈಪ್ ಆಫ್ ಎನರ್ಜಿಯನ್ನು ಏನು ಕರಿತೀವಿ ನಾವು ಇದೇನಂದ್ರೆ ನಾನ್ ರಿನ್ಯೂಯಬಲ್ ಎನರ್ಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫಾಸಿಲ್ ಫ್ಯೂಲ್ ಆಗಿರ್ಬೋದು. ಇವೆಲ್ಲ ಏನಂದರೆ ಫಾಸಿಲ್ ಫ್ಯೂಲ್ ಅಂದರೆ ಪೆಟ್ರೋಲು, ಡೀಸೆಲು, ಇವೆಲ್ಲ ಏನಂದರೆ ಒಂದಿನ ಭೂಮಿಯಿಂದ ಮುಗಿದು ಹೋಗ್ತಕ್ಕಂಥ ಎನರ್ಜಿ ಸೋರ್ಸಸ್ಗಳು. ಈಗ ರಿನ್ಯೂಯಬಲ್, ನಾನ್ ರಿನ್ಯೂಯಬಲ್ ಅಂತ ಹೇಳ್ತೀವಿ. ಇನ್ನು ಇನ್ನೊಂದೇನೆಂದರೆ ರಿನ್ಯೂಯಬಲ್ ಎನರ್ಜಿ ಆರ್ ಗ್ರೀನ್ ಇನ್ ನೇಚರ್ ಅಂದರೆ ಇವು ಒಂದು ಏನಂದರೆ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡಲ್ಲ. ಪರಿಸರಕ್ಕೆ ಏನಂದರೆ ಇದು ಈಗ ಅಂದರೆ ಪರಿಸರನ ಹಾಳು ಮಾಡಲ್ಲ, ಪರಿಸರನ ಮಾಲಿನ್ಯ ಮಾಡಲ್ಲ. ಬಟ್ ನಾನ್ ರಿನ್ಯೂಯಬಲ್ ಎನರ್ಜಿ ದೇ ಆರ್ ದ ಸೋರ್ಸ್ ಆಫ್ ಏನಂದರೆ ಈ ಪರಿಸರ ಮಾಲಿನ್ಯಕ್ಕೆ ಪ್ರಮುಖವಾಗಿ ಕಾರಣೀಕರ್ತ ಆಗ್ತಾವೆ ನಾನ್ ರಿನ್ಯೂಯಬಲ್ ಎನರ್ಜಿ. ಸೊ ಅದಕ್ಕೆ ಇವು ಗೊತ್ತಿರಬೇಕು. ಈಗ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂದರೆ ಭಾರತ ಸರ್ಕಾರ ಮತ್ತು ಜಗತ್ತಿನಾದ್ಯಂತ ಎಲ್ಲ ದೇಶಗಳು ಏನು ಮಾಡ್ತಾ ಇದಾವೆ ಅಂದರೆ ಅವು ನಾನ್ ರಿನ್ಯೂಯಬಲ್ ಎನರ್ಜಿಯಿಂದ ರಿನ್ಯೂಯಬಲ್ ಎನರ್ಜಿಗೆ ಶಿಫ್ಟ್ ಆಗ್ತಾ ಇದಾವೆ. ಇದು ಅನಿವಾರ್ಯನೂ ಕೂಡ ಇದೆ. ಸೊ ಅದಕ್ಕೋಸ್ಕರ ಭಾರತ ಸರ್ಕಾರ ಏನು ಮಾಡಿದೆ ಅಂದರೆ ವಿವಿಧ ಒಂದು ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾ ಇದೆ. ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ ಏನಂದರೆ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತಕ್ಕಂಥದ್ದು. ಸೊ ಗ್ರೀನ್ ಹೈಡ್ರೋಜನ್ ಮಿಷನ್ ಅಲ್ಲಿ ಮೇಲೆ ರೀಸೆಂಟಾಗಿ ನಿಮ್ಮ KPSC ಕೂಡ ಪ್ರಶ್ನೆನೇ ಕೇಳಿತ್ತು. ಅರ್ಥ ಆಯ್ತಾ? ಸೊ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಬಟ್ ಇನ್ನೊಂದು ಬಾರಿ ನಿಮ್ಗೆ ಏನು ಮಾಡ್ತೀನಿ, ಬ್ರಷ್ ಅಪ್ ಮಾಡ್ತೀನಿ. ಎದಕ್ಕೋಸ್ಕರ ಅಂದರೆ ಈ ರಿನ್ಯೂಯಬಲ್ ಎನರ್ಜಿಯನ್ನು ಎನ್ಹಾನ್ಸ್ ಮಾಡೋಕ್ಕೋಸ್ಕರ, ಹೈಡ್ರೋಜನ್ ಎನರ್ಜಿಯನ್ನು ಎನ್ಹಾನ್ಸ್ ಮಾಡೋಕ್ಕೋಸ್ಕರ. ಬಿಕಾಸ್ ಹೈಡ್ರೋಜನ್ ಎನರ್ಜಿ ಅಂತಕ್ಕಂಥದ್ದು ಗ್ರೀನ್ ಇನ್ ನೇಚರು. ಅದಕ್ಕೆ ಬೂಸ್ಟ್ ಮಾಡೋಕ್ಕೋಸ್ಕರ ಒಂದು ಹಸಿರು ಜಲಜನಕ ಒಂದು ಯೋಜನೆಯನ್ನು, ಹಸಿರು ಜಲಜನಕ ಮಿಷನನ್ನು ಭಾರತ ಸರ್ಕಾರ ಹಾಕ್ಕೊಂಡಿದೆ. ಸೊ ಅದ್ರ ಬಗ್ಗೆ ಮತ್ತು ನ್ಯೂಸಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡ್ರಿ, ಸೌರ ಮತ್ತು ಪವನ ಶಕ್ತಿ ಹೊರತಾಗಿ
ಇವೆರಡಂದ್ರೆ ರಿನ್ಯೂಯಬಲ್ ಎನರ್ಜಿ ಹೊರತಾಗಿ ದೇಶದಲ್ಲಿ ಹಸಿರು ಜಲಜನಕ ದಟ್ ಇಸ್ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಗೂ ಕೇಂದ್ರ ಸರ್ಕಾರ ಏನು ಮಾಡಿದೆ, ಮುಂದಾಗಿದೆ. ಕೇಂದ್ರ ಸರ್ಕಾರ ಆಲ್ರೆಡಿ ಮುಂದಾಗಿದೆ, ನ್ಯೂಸಲ್ಲಿ ಕೊಟ್ಟಿದ್ದಾರೆ. ಇಂಗಾಲದ ಹೊರಸೂಸುವಿಕೆ ಪ್ರಮಾಣವನ್ನು ತಗ್ಗಿಸುವಿಕೆ ಇದರ ಮೂಲ ಉದ್ದೇಶವಾಗಿದೆ. ನಾನು ಈಗಾಗಲೇ ಹೇಳಿದೆ ಇಂಗಾಲದ ಪ್ರಮಾಣವನ್ನು ಕಡಿಮೆ ಮಾಡೋದು. ಬಿಕಾಸ್ ಇಂಗಾಲ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಯಿತು ಅಂದರೆ ಏನಾಗ್ತದೆ, ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಆಗುತ್ತೆ. ಅದಕ್ಕೆ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರಸ್ ಆಕ್ಸೈಡ್ ಆಗಿರ್ಬೋದು, ತದನಂತರದಲ್ಲಿ ಮೀಥೇನ್ ಆಗಿರ್ಬೋದು, ತದನಂತರದಲ್ಲಿ O3 ಓಝೋನ್ ಆಗಿರ್ಬೋದು. ದೀಸ್ ಆರ್ ಮೇಜರ್ ಕಾಂಟ್ರಿಬ್ಯೂಟೆಡ್ ಫಾರ್ ದಿ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್. ಸೊ ಅದರಲ್ಲಿ ಮೋಸ್ಟ್ ಡೇಂಜರಸ್ ಯಾವುದಂದ್ರೆ ಮೀಥೇನ್ ಅಂತ ಹೇಳ್ತೀವಿ. ಮೀಥೇನ್ ಇಸ್ ದ ಮೋಸ್ಟ್ ಡೇಂಜರಸ್ಸು. ತದನಂತರದಲ್ಲಿ ಇನ್ನೊಂದು ನೀರಾವಿನೂ ಕೂಡ ಏನಾಗುತ್ತಂದರೆ ಕಾರಣವಾಗುತ್ತೆ. ನೀರಾವಿ ಕೊಟ್ಟಾಗ ನೀರಾವಿ ಇಸ್ ಕಂಪೇರ್ ಟು ಮೀಥೇನ್ ಇಸ್ ಮೋಸ್ಟ್ ಡೇಂಜರಸ್. ಇವೆಲ್ಲ ಏನಂದರೆ ನೀರಾವಿ, ಮೀಥೇನು, ನೈಟ್ರಸ್ ಆಕ್ಸೈಡು, ಕಾರ್ಬನ್ ಡೈಆಕ್ಸೈಡು, ಓಝೋನು ಇವೆಲ್ಲ ಏನಂದರೆ ಗ್ರೀನ್ ಹೌಸ್ ಗ್ಯಾಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇವನ್ನು ರಿಡಕ್ಷನ್ ಮಾಡೋಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನಂದರೆ ನಾನ್ ಫಾಸಿಲ್ ಫ್ಯೂಯಲ್ಸ್ಗಳಿಂದ ಅಥವಾ ನಾವು ಇವೇನು ಪ್ರಸ್ತುತವಾಗಿ ಪೆಟ್ರೋಲು ಡೀಸೆಲ್ಗಳನ್ನು ಬಳಸ್ತಾ ಇದ್ದೀವಿ ಅದರಿಂದ ಏನಾಗ್ತಾ ಇದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಾ ಇದೆ. ಈ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನು ಕಡಿಮೆ ಮಾಡೋಕ್ಕೋಸ್ಕರ ಹಸಿರು ಜಲಜನಕ ಗ್ರೀನ್ ಹೈಡ್ರೋಜನ್ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಸೊ ಈ ಒಂದು ಭಾರತ ಸರ್ಕಾರ ಏನು ಟಾರ್ಗೆಟ್ ಹಾಕ್ಕೊಂಡಿದೆ ಇದು ಇಂಪಾರ್ಟೆಂಟು. 2030 ವೇಳೆಗೆ ದೇಶದಲ್ಲಿ 500 ಗಿಗಾವ್ಯಾಟ್ ಇನ್ನಷ್ಟು ನವೀಕರಿಸಬಹುದಾದ ಇಂಧನ ಉತ್ಪಾದನೆ ಗುರಿ ಹೊಂದಲಾಗಿದೆ. ಟೋಟಲು 500 ಗಿಗಾವ್ಯಾಟ್ ಏನು ಹಾಕ್ಕೊಂಡಿದೆ ಅಂದರೆ ಟಾರ್ಗೆಟ್ ಹಾಕ್ಕೊಂಡಿದೆ. ಸೊ ಇದರಲ್ಲಿ 500 ಗಿಗಾವ್ಯಾಟಲ್ಲಿ ಪವನ ಶಕ್ತಿನೂ ಬರ್ಬೋದು, ಸೌರ ಶಕ್ತಿನೂ ಬರ್ಬೋದು, ತರದ ಹೈಡ್ರೋಜನು ಕೂಡ ಬರ್ಬೋದು. ಅದಕ್ಕೆ ಟೋಟಲ್ ಆಗಿ 500 ಗಿಗಾವ್ಯಾಟ್ ಟಾರ್ಗೆಟ್ ಹಾಕ್ಕೊಂಡಿದೆ ಅಂತಕ್ಕಂಥದ್ದು. ಇನ್ನು 2070 ವೇಳೆಗೆ ರಾಷ್ಟ್ರದಲ್ಲಿ ಇಂಗಾಲ ಹೊರಸೂಸುವಿಕೆಯನ್ನು ಶೂನ್ಯಕ್ಕೆ ಇಳಿಸೋಕೆ ಕೇಂದ್ರ ಸರ್ಕಾರ ಗುರಿಯಾಗಿದೆ. ಅದು ತಮ್ಗೆ ಗೊತ್ತಿದೆ ಅಂದರೆ ನೆಟ್ ಜೀರೋ ಟಾರ್ಗೆಟ್ ಎಷ್ಟಾದರೆ 2070ಕ್ಕೆ ಭಾರತ ಹಾಕ್ಕೊಂಡಿದೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಈಗಾಗಲೇ ಇದೆ. ಅರ್ಥ ಆಯ್ತಾ? ಇನ್ನೊಂದು ಏನಂದರೆ ನಮಗೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದೇ ಒಂದು ಸ್ನಿಪ್ಪೆಟಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮಗಿದೆ. ಇದರಲ್ಲಿ ಇಂಗ್ಲೀಷಲ್ಲಿದೆ, ನೀವೇನು ಹೆದರಕ ಅವಶ್ಯಕತೆ ಇಲ್ಲ. ನಾನು ನಿಮಗೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ದ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಈಗಾಗಲೇ ಯೂನಿಯನ್ ಕ್ಯಾಬಿನೆಟ್ ಏನು ಮಾಡಿದೆ, ಅನುಮೋದನೆಯನ್ನು ನೀಡಿದೆ. ಸೊ ಇದರ ಎಕ್ಸ್ಪೆಕ್ಟೆಡ್ ಟು ಡೆಲಿವರಿ ಬೈ ದಿ 2030 ವೇಳೆಗೆ ಇದು ಟಾರ್ಗೆಟ್ ಹಾಕ್ಕೊಂಡಿದೆ. ಏನೇನು 2030ಕ್ಕೆ ಟಾರ್ಗೆಟ್ ಹಾಕ್ಕೊಂಡಿದೆ ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ಅಂದರೆ ಅಟ್ಲೀಸ್ಟ್ 5 ಮಿಲಿಯನ್ ಮೆಟ್ರಿಕ್ ಟನ್ ಗ್ರೀನ್ ಹೈಡ್ರೋಜನ್ ಎನ್ಯುವಲಿ ಪ್ರೊಡಕ್ಷನ್. ಅರ್ಥ ಆಯ್ತಾ? ಪ್ರತಿ ವರ್ಷ ಏನಂದರೆ 5 ಮಿಲಿಯನ್ ಮೆಟ್ರಿಕ್ ಟನ್. ಅರ್ಥ ಆಯ್ತಾ? 5 ಮಿಲಿಯನ್ ಮೆಟ್ರಿಕ್ ಟನ್ ಪ್ರತಿ ವರ್ಷ ಏನು ಮಾಡೋದಂದರೆ ಗ್ರೀನ್ ಹೈಡ್ರೋಜನನ್ನು ಉತ್ಪಾದನೆ ಮಾಡೋದು ಮೊದಲನೇ ಟಾರ್ಗೆಟು. ಇನ್ನು ತದನಂತರದಲ್ಲಿ ಎರಡನೇ ಟಾರ್ಗೆಟ್ ಏನಂದರೆ 125 ಗಿಗಾವ್ಯಾಟ್ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ ಗ್ರೀನ್ ಹೈಡ್ರೋಜನ್ ಜನರೇಷನ್ ಆ್ಯಂಡ್ ಅಸೋಸಿಯೇಟ್ ಟ್ರಾನ್ಸ್ಮಿಷನ್ ನೆಟ್ವರ್ಕ್. ಅರ್ಥ 125 ಗಿಗಾವ್ಯಾಟ್ನಷ್ಟು ಏನು ತಯಾರು ಮಾಡೋದು, ರಿನ್ಯೂಯಬಲ್ ಎನರ್ಜಿ. ಆ ರಿನ್ಯೂಯಬಲ್ ಎನರ್ಜಿ ಯಾವುದಾಗಿರಬೇಕು, ಹೈಡ್ರೋಜನ್ ಓನ್ಲಿ ಆಗಿರಬೇಕು. ಹೈಡ್ರೋಜನ್ ಓನ್ಲಿ ಇದು ಒಂದು ಟಾರ್ಗೆಟು. ನೆಕ್ಸ್ಟ್ ತದನಂತರದಲ್ಲಿ ಇಲ್ಲಿ $1 lakh crore ಇಂಪಾರ್ಟೆಂಟ್ ಸೇವಿಂಗ್ಸ್ಗೋಸ್ಕರ ಅಂದರೆ ಇಷ್ಟೊಂದು ಕ್ರೋರ್ ನಾವು ಗ್ರೀನ್ ಹೈಡ್ರೋಜನ್ ಎನರ್ಜಿ ಏನಾದರೆ ಇದನ್ನು ಟಾರ್ಗೆಟ್ ಮಾಡಿದ್ರೆ ಈ ಒಂದು ಸಕ್ಸಸ್ಫುಲ್ ನಾವು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಇಷ್ಟು $1 lakh crore ಸರ್ಕಾರಕ್ಕೆ ಉಳಿಯುತ್ತಂತ. ಇನ್ನೊಂದು 50 ಮಿಲಿಯನ್ ಟನ್ ಇದು CO2 ಎನ್ಯುವಲ್ ಎಮಿಷನನ್ನು ಅವಾಯ್ಡ್ ಮಾಡೋದು. ತದನಂತರದಲ್ಲಿ 8 ಲಕ್ಷ ಜಾಬ್ಸ್ಗಳನ್ನು ಕ್ರಿಯೇಟ್ 8 lakh crore ಇನ್ವೆಸ್ಟ್ಮೆಂಟು. ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋ ಗುರಿಯನ್ನು ಹಾಕ್ಕೊಂಡಿದೆ. ಎಷ್ಟು? 2030 ವೇಳೆಗೆ. ಅರ್ಥ ಆಯ್ತಾ? ಇನ್ನು 6 ಲಕ್ಷ ಜಾಬ್ಸ್ಗಳನ್ನು ಕ್ರಿಯೇಟ್ ಮಾಡುವ ಒಂದು ಗುರಿಯನ್ನು ಹಾಕ್ಕೊಂಡಿದೆ. ಗೊತ್ತಿರಬೇಕು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ 2030 ವೇಳೆಗೆ ಕೆಳಗಿನ ಈ ಒಂದು ಗುರಿಗಳನ್ನು ಹಾಕ್ಕೊಂಡಿದೆ. ಫಸ್ಟು 5 ಮಿಲಿಯನ್ ಮೆಟ್ರಿಕ್ ಟನ್ನು, 125 ಗಿಗಾವ್ಯಾಟ್, ತದನಂತರದಲ್ಲಿ 6 lakh ಜಾಬ್ಸ್, 8 lakh crore ಇನ್ವೆಸ್ಟ್ಮೆಂಟ್. ದಿಸ್ ಮಚ್ ಯು ಹ್ಯಾವ್ ಟು ರಿಮೆಂಬರ್. ಇನ್ನೊಂದೇನೆಂದರೆ 50 ಮಿಲಿಯನ್ ಮೆಟ್ರಿಕ್ ಟನ್ CO2 ಎನ್ಯುವಲಿ ಎಮಿಷನ್ ಅವಾಯ್ಡೆಡ್. ಅಂದರೆ ಪ್ರತಿ ವರ್ಷ 50 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಕಾರ್ಬನ್ ಡೈಆಕ್ಸೈಡನ್ನು ನಾವು ಏನು ಮಾಡೋದು, ಕಡಿಮೆ ಮಾಡೋದು ಇದ್ರ ಉದ್ದೇಶ. ಇದನ್ನು ಕೂಡ ತಮ್ಮ ತಲೆಯಲ್ಲಿ ಇರಬೇಕು. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಯಾವ ಜಲಸಂಧಿಯನ್ನು ಗೇಟ್ ಆಫ್ ಟಿಯರ್ಸ್ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನು ಬಾಬಲ್ ಮಂಡೇಬ್ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಬಾಬಲ್ ಮಂಡೇಬ್ ಜಲಸಂಧಿಯನ್ನ ಅರಬಿಕ್ ಭಾಷೆಯಲ್ಲಿ ಗೇಟ್ ಆಫ್ ಟಿಯರ್ಸ್ ಎಂದು ಕರೆಯುತ್ತಾರೆ. ಅದಾಯ್ತಾ? ಇದು ಅರಬಿಕ್ ಭಾಷೆ. ಯಾವುದು? ಗೇಟ್ ಆಫ್ ಟಿಯರ್ಸ್ ಅಂತಕ್ಕಂಥದ್ದು ಬಾಬೆಲ್ ಮಂಡೇಬ್ ಜಲಸಂಧಿಯನ್ನು ಕರೀತಾರೆ. ಈ ಬಾಬೆಲ್ ಮಂಡೇಬ್ ಜಲಸಂಧಿ ಏನು ಮಾಡ್ತದೆ, ಕೆಂಪು ಸಮುದ್ರ ಮತ್ತು ಸಿವೇಜ್ ಕಾಲುವೆಯ ಮೂಲಕ
ಮೆಡಿಟರೇನಿಯನ್ ಸಮುದ್ರ ಮತ್ತು ಹಿಂದೂ ಮಹಾಸಾಗರಗಳನ್ನು ಸಂಪರ್ಕ ಮಾಡುತ್ತೆ. ಅರ್ಥ ಆಯ್ತಾ? ಇಲ್ಲಿ ಏನಿದೆ ಮೆಡಿಟರೇನಿಯನ್ ಸಮುದ್ರ ಇದೆ, ಇಲ್ಲಿ ಇಂಡಿಯನ್ ಓಷನ್ ಇದೆ. ಸೊ ಇಂಡಿಯನ್ ಓಷನು ಇಲ್ಲಿ ಏನಿದೆ ರೆಡ್ ಸಿ ಇದೆ, ಇಲ್ಲಿ ಸ್ಮಾಲ್ ಸ್ಟ್ರಿಪ್ ಆಫ್ ವಾಟರ್ ಬಾಡಿ ಇದೆ. ಸೊ ಇದಕ್ಕೆ ಏನು ಕರಿತೀವಿ ಸುವೇಜ್ ಕ್ಯಾನಲು. ಇದು ಕೆಂಪು ಸಮುದ್ರ, ಇದು ಯಾವುದು ಮೆಡಿಟರೇನಿಯನ್ ಸಮುದ್ರ. ತದನಂತರದಲ್ಲಿ ಇದು ಯಾವುದು ಹಿಂದೂ ಮಹಾಸಾಗರ. ಈ ಹಿಂದೂ ಮಹಾಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳ ಮಧ್ಯದಲ್ಲಿ ಕೆಂಪು ಸಮುದ್ರ, ತದನಂತರದಲ್ಲಿ ಸುವೇಜ್ ಕಾಲುವೆ ಇದೆ. ಸೊ ಇಲ್ಲಿ ನ್ಯಾರೋ ಜಂಕ್ಷನ್ ಇದೆ. ಸೊ ಅದಕ್ಕೇನು ಕರಿತೀವಿ ನಾವು ಬಾಬೆಲ್ ಮಂದೇಬ್ ಅಂತ ಹೇಳ್ತೀವಿ. ಈ ಬಾಬೆಲ್ ಮಂದೇಬ್ ಏನು ಮಾಡುತ್ತಂದ್ರೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಹಿಂದೂ ಮಹಾಸಾಗರಗಳನ್ನ ಕನೆಕ್ಟ್ ಮಾಡುತ್ತೆ. ಇದು ಇತ್ತೀಚೆಗೆ ನ್ಯೂಸ್ ಅಲ್ಲಿದೆ, ಅದಕ್ಕೆ ನಾನು ನಿಮಗೆ ಹೇಳಿದ್ದೀನಿ, ಗೊತ್ತಿರಬೇಕು, ಇಂಪಾರ್ಟೆಂಟು. ಒಂದು ಬಾರಿ ಎಲ್ಲರೂ ಏನು ಮಾಡಿದ್ರೆ ಅಂದರೆ ನಿಮ್ಮ ಒಂದು ಮ್ಯಾಪ್ ಅನ್ನು ತೆಗೆದು ನೋಡಿ ಬಾಬೆಲ್ ಮಂದೇಬ್ ಎಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು. ಇದು ಅರೇಬಿಯನ್ ಪೆನಿನ್ಸುಲಾದಿಂದ ಆಫ್ರಿಕಾವನ್ನ ಪ್ರತ್ಯೇಕ ಮಾಡುತ್ತೆ. ಅರೇಬಿಯನ್ ಪೆನಿನ್ಸುಲಾದಿಂದ ಆಫ್ರಿಕಾನು ಕೂಡ ಏನು ಮಾಡುತ್ತೆ ಅಂದ್ರೆ ಸಪರೇಟ್ ಮಾಡುತ್ತೆ. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ರಾಷ್ಟ್ರೀಯ ಅಪರಾಧ ದಾಖಲಾತಿ ವಿಭಾಗದ ವಾರ್ಷಿಕ ಪುರಸ್ಕಾರದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ 5ನೇದು. ಅರ್ಥಾತ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಕೇಂದ್ರದ 5ನೇ ಪ್ರಶಸ್ತಿ ಅಂತಕ್ಕಂಥದ್ದು. ಅರ್ಥಾಯ್ತಾ? ಯಾವುದಂದ್ರೆ ಪೊಲೀಸ್ ಇಲಾಖೆಗೆ ಎಷ್ಟನೇ ಸ್ಥಾನ ಸಿಕ್ಕಿದೆ? 5ನೇ ಸ್ಥಾನ ಸಿಕ್ಕಿದೆ ರಾಷ್ಟ್ರೀಯ ಅಪರಾಧ ದಾಖಲಾತಿ ವಿಭಾಗದಲ್ಲಿ. ಸೊ ಇದರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ರಾಷ್ಟ್ರೀಯ ಅಪರಾಧ ದಾಖಲಾತಿ ವಿಭಾಗದ ವಾರ್ಷಿಕ ಪುರಸ್ಕಾರ ಪ್ರಕಟಗೊಂಡಿದ್ದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ 5ನೇ ಪ್ರಶಸ್ತಿ ಲಭಿಸಿದೆ. ಕೇಂದ್ರ ಗೃಹ ಮಂತ್ರಾಲಯ ಸಹಯೋಗದೊಂದಿಗೆ ರಾಷ್ಟ್ರೀಯ ಅಪರಾಧ ದಾಖಲಾತಿ ವಿಭಾಗದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಕ್ರೈಮ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಆ್ಯಂಡ್ ಸಿಸ್ಟಮ್, ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಯೋಜನೆಗಳು ದೇಶಾದ್ಯಂತ ಅನುಷ್ಠಾನಗೊಳಿಸಲಾಗಿದೆ. ಅರ್ಥ ಈ ಒಂದು ವಿಭಾಗದಲ್ಲಿ ಕರ್ನಾಟಕ ಸಿಕ್ಕಿದೆ. ಅದರ್ಥ ಒಟ್ಟಾರೆಯಾಗಿ ಕರ್ನಾಟಕ ಪೊಲೀಸ್ ಇಲಾಖೆ 5 ಪ್ರಶಸ್ತಿ ಸಿಕ್ಕಿವೆ. ಇಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಇದು ಟೋಟಲ್ ಎಷ್ಟು ಪ್ರಶಸ್ತಿಗಳಂದ್ರೆ 5 ಪ್ರಶಸ್ತಿಗಳು. ಅರ್ಥಾತ್ 5 ಪ್ರಶಸ್ತಿಗಳು ನೀಡಲಾಗಿದೆ. ಈ ಯೋಜನೆಗಳು ಅನುಷ್ಠಾನದಲ್ಲಿ ಉತ್ತಮ ಕೊಡುಗೆ ನೀಡಿದ ರಾಜ್ಯಗಳಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. 2018ರ ಸಾಲಿನ ಗುಡ್ ಪ್ರಾಕ್ಟೀಸಸ್ ಇನ್ CCTNS ಮತ್ತು ICGS ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ನವದೆಹಲಿಯಲ್ಲಿ ನಡೆದ 5ನೇ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಗಣಕೀಕರಣ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆ ಗುರುತಿಸಿ 5 ಪ್ರಶಸ್ತಿಗಳನ್ನು ನೀಡಲಾಗಿದೆ. ಅರ್ಥಾಯ್ತಾ? ಎಷ್ಟು ಪ್ರಶಸ್ತಿಗಳು ಸಿಕ್ಕಿವೆ ಇದಕ್ಕೆ? ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ 5 ಪ್ರಶಸ್ತಿಗಳು ಸಿಕ್ಕಿವೆ. ಅರ್ಥಾಯ್ತಾ? ಇದು ಪ್ರಶಸ್ತಿ ಎಷ್ಟು ಪ್ರಶಸ್ತಿಗಳಂತ ಆಗಬೇಕು, ಎಷ್ಟಂದ್ರೆ 5 ಪ್ರಶಸ್ತಿಗಳು ಸಿಕ್ಕಿವೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ ಕೆಲವೊಂದು ಏನಾಗುತ್ತಂದ್ರೆ ಕೆಲವೊಂದು ಟಾಪ್ ಮಾಡಬೇಕಾಗಿ ಸ್ವಲ್ಪ ಮಿಸ್ಟೇಕ್ಗಳಾಗುತ್ತೆ. ಅದನ್ನು ನೀವು ಇದು ಮಾಡ್ಕೋಬೇಕು. ನಾನು ಕೂಡ ನಿಮಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಯಾವುದು ಮಿಸ್ಟೇಕ್ ಆಗುತ್ತೆ ಅಂದರೆ ತಿದ್ದುಪಡಿಯನ್ನು ಮಾಡ್ತಾ ಇದ್ದೀನಿ. ಬಿಕಾಸ್ ಅಷ್ಟೊಂದು ಎಕ್ಯುರೇಟು ನಿಮಗೆ ಡೈಲಿ ನ್ಯೂಸ್ ಮಾಡೋದು ಮತ್ತು ಬೇರೆ ಕಡೆಯಿಂದ ಸರ್ಚ್ ಮಾಡಬೇಕು, ಇದು ಅಥೆಂಟಿಕೇಟೆಡ್ ಇದನೋ ಇಲ್ವೋ ಅಂತ ನಾವು ನೋಡಬೇಕು. ಕೆಲವೊಂದು ಬಟ್ ನಮ್ಮ ಕಣ್ಣು ತಪ್ಪು ಕೂಡ ಕೆಲವೊಂದು ಆಗ್ತಿರ್ತವ. ಬಟ್ ಎನಿಯೋ ನಾವು ಮ್ಯಾಗ್ಝಿನ್ಗಳಲ್ಲಿ ಅದನ್ನು ಕರೆಕ್ಟ್ ಮಾಡ್ತೀವಿ. ಅದಲ್ಲದೆ ಇನ್ನೊಂದೇನೆಂದರೆ ವಿಡಿಯೋದಲ್ಲಿ ಕೂಡ ನಿಮಗೆ ಡೇ ಟು ಡೇ ಏನು ಮಾಡ್ತೀವಿ ಅಂದರೆ ತಪ್ಪಾಗಿದ್ದನ್ನು ನಾವು ಹೇಳ್ತಿರ್ತೀವಿ. ಸಲಾಂ ಬಾಂಬೆ ಫೌಂಡೇಶನ್ ಆರೋಗ್ಯ ರಾಯಭಾರಿಯಾಗಿ ಇತ್ತೀಚೆಗೆ ಯಾರನ್ನು ಹೆಸರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅಮೃತ್ ರಾಯ್ಚಂಡ್ ಇಸ್ ದ ರೈಟ್ ಆನ್ಸರ್. ತಲಾಯಿ ಮತ್ತು ನಾಸಿರ್ ಕ್ರೂಸ್ ಕ್ಷಿಪಣಿಗಳು ಇತ್ತೀಚೆಗೆ ಯಾವ ದೇಶವನ್ನು ದಟ್ ಇಸ್ ಇರಾನ್. ತದನಂತರದಲ್ಲಿ ಇತ್ತೀಚೆಗೆ ಸಂಸ್ಕೃತಿಯ ಪರಂಪರೆ ಸಂರಕ್ಷಣೆಗಾಗಿ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಯನ್ನು ಪಡೆದಿರುವ ಚರ್ಚ್ ಆಫ್ ಎಸಿಫ್ಯಾನಿ ಯಾವ ರಾಜ್ಯದಲ್ಲಿ ಎಂದು ಪ್ರಶ್ನೆ ಕೇಳಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹರಿಯಾಣ. ಇನ್ನು ಸ್ಕಾಟ್ಲೆಂಡ್, ಉತ್ತರ ಇಂಗ್ಲೆಂಡ್ ಮತ್ತು ವೆಸ್ಟ್ ಮಿಡ್ಲ್ಯಾಂಡ್ಸ್ನ ಕೆಲವು ಭಾಗಗಳಲ್ಲಿ ಇತ್ತೀಚೆಗೆ ಕಂಡುಬಂದ ವರ್ಣ ವೈವಿಧ್ಯ ಮೋಡಗಳಿಗೆ ಯಾವ ಪದವನ್ನು ಬಳಸಲಾಗಿದೆ ಅಂದರೆ ನ್ಯಾಕ್ರಿಯಸ್ ಮೋಡಗಳು ಅಂತ ಹೆಸರನ್ನ ಇಡಲಾಗಿದೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಏನಂದರೆ ನಿಮಗೆ ನಿನ್ನೆ ಕೆಲವೊಂದು ಏನಾಗಿತ್ತು ಅಂದರೆ ಮಿಸ್ಟೇಕ್ಗಳಾಗಿದ್ದು. ಅರ್ಥಾತ್ ನಿಮ್ಗೆ ಈಗಾಗಲೇ ಹೇಳಿದೆ ಕೆಲವೊಂದು ಬೈರಿ ಟೈಪಿಂಗ್ ಮಿಸ್ಟೇಕ್ ಆಗ್ತಾ ಇರ್ತಾವ. ಯಾಕಂದರೆ ನಾವು ಇಷ್ಟು ಕರೆಂಟ್ ಅಫೇರ್ಸ್ ಅಂದರೆ ನಿಮಗೆ ಏನಂದರೆ ಫುಲ್ ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್ ಕೊಡಬೇಕು, ಹಿನ್ನೆಲೆ ಕೊಡಬೇಕು, ನ್ಯೂಸಲ್ಲಿ ಇರೋದು ಕೊಡಬೇಕು. ಕೆಲವೊಂದು ಬಾರಿ ಮಾಡಬೇಕಾದ್ರೆ ಮಿಸ್ಟೇಕ್ಗಳಾಗಿರ್ತಾವ. ಸೊ ನಿನ್ನೆ ವಿಡಿಯೋದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಿಸ್. ಅದನ್ನು ಈಗ ಏನು ಮಾಡ್ತದೆ ನಿಮಗೆ ತಿದ್ದುಪಡಿ ಮಾಡ್ತಾ ಇದ್ದೀನಿ. ಎಲ್ಲರೂ ತಿದ್ದುಪಡಿ ಮಾಡ್ಕೋಬೇಕು. ನೀನು ಏನು ತಿದ್ದುಪಡಿ ಆಗಿತ್ತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಮಾತಾಡುವಾಗ ಏನಾಗಿತ್ತಂದರೆ ಸ್ವಲ್ಪ ತಪ್ಪುಗಳು ಹೇಳಿದ್ದೆ, ಅದನ್ನು ತಿದ್ದುಪಡಿ ಮಾಡಿಕೊಡ್ರಿ. ಇದು ಹಿಂದಿಯಲ್ಲಿ ವಿಶ್ವ ಸಾಮಾನ್ಯ ಸಭೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ್ದು ಏನಾಗಿತ್ತಂದರೆ 77 ಆಗಬೇಕು. ತದನಂತರದಲ್ಲಿ ಇವರ ಆಡಳಿತ ಪ್ರಮುಖ ಸಾಧನೆಗಳಲ್ಲಿ 1988 ಮೇ 11 ಪೋಖ್ರಾನ್ ಇಲ್ಲಿ 1 ಅಂತ ಆಗಿತ್ತು, ಇದು 2 ಅಂತ ಮಾಡಿಕೊಡ್ರಿ ಎಲ್ಲರೂ. ಪೋಖ್ರಾನ್ 2 ಇವ್ರ ಸಮಯದಲ್ಲಿ ಏನಾಗುತ್ತಂದರೆ ಪರೀಕ್ಷಾರ್ಥ ಮಾಡಲಾಗಿದೆ. ಪೋಖ್ರಾನ್ 1 ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ಇನ್ನು 2000 ಡಿಸೆಂಬರ್ ಇದರಲ್ಲಿ ಏನಿದೆ ಇದು ಕರೆಕ್ಟ್ ಇದೆ. ತದನಂತರದಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ ಇವರ ಒಂದು 2 ಬಾರಿ ಟರ್ಮಿಗೆ ಏನಾಗಿದೆ ಅಂದರೆ PM ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಲ್ಲಿ 1988ರಿಂದ ಇಲ್ಲಿ 2004 ಆಗಬೇಕು. ಸೊ ಅರ್ಥ ಆಯ್ತಾ? ಇದು 2004 ಅಂತ ಮಾಡ್ಕೊಡ್ರಿ. ತದನಂತರದಲ್ಲಿ ಇದು 77 ಅಂತ ಮಾಡ್ಕೊಡ್ರಿ. ತದನಂತರದಲ್ಲಿ ಇನ್ನೊಂದು ಯಾವುದಂದರೆ
ಇಲ್ಲಿ ಜಸ್ಟ್ ನಿಮ್ಗೆ ಹೇಳಿದೆ ಇದು ಪೋಖ್ರಾನ್ 2. ಇದು ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ನಾವು ಅಥೆಂಟಿಕೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ವಿ. ಬಟ್ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಟೈಪಿಂಗ್ ಮಾಡುವಾಗ ಇಲ್ಲಿ ಪೋಖ್ರಾನ್ 1 ಮಾಡಿದ್ರೆ ಪೋಖ್ರಾನ್ 2 ಮಾಡಿದ್ವಿ. ಅದಕ್ಕೆ ಕೆಲವೊಂದು ಟೈಪಿಂಗ್ ಮಿಸ್ಟೇಕ್ಸ್ಗಳು ಆಗ್ತಿರ್ತಾವೆ. ನಮ್ಮ ಒಂದು ಮ್ಯಾಗಝಿನ್ಸ್ಗಳಲ್ಲಿ ನಿಮಗೆ ಅಕ್ಯುರೇಟ್ ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ವಿಡಿಯೋದಲ್ಲಿ ಕೂಡ ನಾವು ಏನು ಮಾಡಿದ್ವಿ ಅಂದರೆ ನಿಮ್ಗೆ ರೀಕರೆಕ್ಟ್ ಮಾಡಿದ್ದೀವಿ. ಸೊ ನೀವು ಕೂಡ ಕೆಲವೊಂದು ಬಾರಿ ಮಿಸ್ಟೇಕ್ ಆದರೆ ಸಹಕರಿಸಿ. ಸುಮಾರು ಜನ ನಿನ್ನೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದರು. ಸೊ ಎನಿಹೌ ಇರಲಿ, ನಿಮ್ಮ ಒಂದು ಈ ಥರ ಒಂದು ಫೀಡ್ಬ್ಯಾಕ್ಸ್ಗಳು ನಾವು ಪಾಸಿಟಿವ್ ತೊಗೋತೀವಿ. ಅಪ್ಕಮಿಂಗ್ ವೀಡಿಯೋಸ್ಗಳೆಲ್ಲ ಏನು ಮಾಡ್ತೀವಿ ಅಂದರೆ ರೀಕರೆಕ್ಟ್ ಮಾಡ್ತಾ ಹೋಗ್ತೀವಿ. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.